ಸೊ ನಾವು ಸ್ಕೈಲೈಟ್ ನೋಡ್ತಾ ಇದೀವಿ. ಸೊ ಮನೆ ಚಿಕ್ಕದು ದೊಡ್ಡದು ಅದೆಲ್ಲ ಏನು ಮ್ಯಾಟರ್ ಆಗಲ್ಲ. ಸೊ ಸ್ಕೈಲೈಟ್ ಅಂತಂತ ಬಂದಾಗ ಸ್ಕೈಲೈಟ್ ನ ನಾವು ಎಷ್ಟು ದೊಡ್ಡದಾಗ ಕೊಟ್ಕೊಂತೀವಿ ಅಷ್ಟು ಲಕ್ಸುರಿ ಬಂದೇ ಬರುತ್ತೆ. ಬಟ್ ಹಂಗಂತ ನಾವು ಗ್ರೌಂಡ್ ಫಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ದೊಡ್ಡದು ಕೊಟ್ಕೊಂಡು ಅಂತಂದ್ರೆ ಹೀಟ್ ಜಾಸ್ತಿ ಆಗುತ್ತೆ. ಬಟ್ ನಾವು 3ನೇ ಫ್ಲೋರ್ ಮೇಲ್ಗಡೆ ಕೊಟ್ಟಿದೀವಿ. ಬಟ್ ಯೂಶಲಿ ಏನಾಗುತ್ತೆ, ಸ್ಕೈಲೈಟ್ ಕೊಡಬೇಕಾದ್ರೆ ನಾವು ಬರೀ ಪ್ಲೇನ್ ಆಗಿ ಕೊಟ್ವಿ ಅಂತಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಈ ತರದ ಏನು CNC ಡಿಸೈನ್ಸ್ ಮತ್ತೆ ಏನಾದ್ರು ಹೊಸ ಡಿಸೈನ್ಸ್ ಏನ್ ಬಂದಿರುತ್ತಲ್ಲ ಆ ತರದ್ ಪ್ಲಾನ್ ಮಾಡ್ಕೊಂಡು ಕೊಟ್ವಿ ಅಂತಂದ್ರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಸ್ಕೈಲೈಟ್ ಮಾಡ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಮಧ್ಯದಲ್ಲಿ ಸಪೋರ್ಟ್ಸ್ ಹೆಂಗಿದೆ ಮತ್ತೆ ಗ್ಲಾಸ್ ಹೆಂಗ್ ಕುಂತ್ಕೊಳ್ಳುತ್ತೆ, ಅದ್ರ ಮೇಲ್ಗಡೆ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಲೀಕೇಜ್ ಬರ್ದಾರಂಗೆ ನಾವು ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅಂಡ್ ಆಮೇಲೆ ಅಲ್ಲಿ ಏನಾದ್ರು ನಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆ ಮತ್ತೆ ಶಾನ್ಲಿಯರ್ ಏನ್ ಹಾಕೋ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ನೀಟಾಗಿ ಪ್ರಾವಿಷನ್ ಇರಬೇಕು. ಅದಕ್ಕೆ ಅಂತ ಉಕ್ಕು ಕೊಟ್ಟಿರ್ಬೇಕು. ಆ ಉಕ್ಕು ನಾವು ಆಲ್ರೆಡಿ ಕೊಟ್ಟಿದೀವಿ. ಸೊ ಈ ಪ್ಯಾಟರ್ನ್ ಏನಕ್ಕೆ ಡಿಸೈನ್ಸ್ ಏನಕ್ಕೆ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಸೊ ಎಕ್ಸಾಕ್ಟ್ಲಿ ನಮಗೆ ಏನಾದ್ರು ಮಧ್ಯಾಹ್ನ ಟೈಮಲ್ಲಿ ಮತ್ತೆ ಬೆಳಕು ಬಂತು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಫ್ಲೋರ್ ಮೇಲೆ ಆ ಡಿಸೈನ್ ಏನಿದೆ ಅದು ಪ್ರಿಂಟ್ ಆಗಿರೋ ತರ ಶಾಡೋ ಬೀಳುತ್ತೆ, ಇಲ್ಲಾಂದ್ರೆ ಗೋಡೆ ಮೇಲೆ ಸಿಗುತ್ತೆ. ಸೊ ಅದು ನೋಡೋದಕ್ಕೆ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದನ್ನ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಅದ್ರ ಜೊತೆನಲ್ಲಿ ಸೇಫ್ಟಿನೂ ಅಂತ ಹೇಳ್ಬೋದು. ಸೊ ಗ್ಲಾಸ್ ಹೊಡೆದೋಗ್ಲಿ ಮಾಡ್ಲಿ ಮತ್ತೆ ಯಾರನ್ನ ಈಸಿ ಒಳಗಡೆ ಬರೋದಕ್ಕೆ ಆಗದೆ ಅದ್ಯಾವುದಕ್ಕೂ ಕೂಡ ಆಪ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ಇದೆಷ್ಟನ್ನು ಕೂಡ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸ್ಕೈಲೈಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ.